माझ्या अंगात ताजोस्ना ಬಿದ್ಲು ಹೌದು ಬಂದು ಆರ್ಡರ್ ಮೇಡಮ್ ಅಂತವ್ರೆ. ನೀನು ಯೂಶಲಿ ಬೇರೆ ಕಡೆ ಹೊರಗಡೆ ಎಲ್ಲ ಹೋದಾಗ ಎಲ್ಲೂ ಅಷ್ಟೊಂದು ಸಿಗಲ್ಲ. ಚೆನ್ನಾಗಿದ್ಯಾ ಅಂಕಲ್? ಸೂಪರ್ ಸಖತ್ತಾಗಿದೆ. ಎಷ್ಟು ಚೆನ್ನಾಗಿ ಫ್ಲಾಲೆಸ್ ಆಗಿದೆ. ಹುಡುಗಿದು ಸ್ಕಿನ್ ಕೇರ್ ಗೊತ್ತಾಗಬೇಕು ನನಗೆ ಅಂತಾಳೆ. ಫೋಟೋ ತೆಕ್ಕಲ್ಲಣ ಅಂದ್ರೆ ಅವ್ರಿಗೆ ಇಲ್ಲೇ ಬೇಕಂತೆ. ನಾ ತೆಕ್ಕೊಂತಾ ಇಲ್ಲ ಗೈಸ್. ದೊಡ್ಡದು ಪಾನ್ ತಿನ್ನಕ್ ತಿಸ್ಕೊಂಡ್ಬಿಟ್ಟು ಜೋಸ್ತಾಗ ಹೋಗ್ತಾಳೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತ ತಮ್ಮನೆಲ್ಲ ನೋಡಿದ್ರೆ ಸಂಡೇ ವ್ಲಾಗ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಲಂಚ್ಗೆ ಹಸಿಕೆರೆ ಅಂತಿದ್ದೀನಿ, ಹಾಸನಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಚಿಕ್ಕಮ್ಮ ಕಾಲ್ ಮಾಡಿದ್ರು ಲಂಚ್ ಹೋಗೋಣ ಅಂತ ಎಲ್ಲ. ಸೊ ಅದಕ್ಕೆ ಹೊರಡ್ತಾ ಇದ್ದೀವಿ. ಬನ್ನಿ ಗೈಸ್, ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ. ಓಕೆ ಗೈಸ್, ಬನ್ನಿ ಹೋಗೋಣ. ನನ್ನ ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ, ಅದಕ್ಕೆ ಚಾರ್ಜರ್ ಇಟ್ಕೊಂಡಿದ್ದೀನಿ ಸೇಫರ್ ಸೈಡ್. ನಮ್ಮ ಜೋಸ್ನವರು ಗೆಟ್ ರೆಡಿ ವಿತ್ ಮೀ. ಇವತ್ತು ರೀಲ್ ಸೋಲೋ ಆಗಿ ಮಾಡಿದ್ದಾರೆ, ನಾನು ಸೋಲೋ ಆಗಿ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಬಿಸಿಲು ಜಾಸ್ತಿ ಇದೆ. ಸನ್ ಗ್ಲಾಸಸ್ ಇಸ್ ಮಸ್ಟ್. ಬಿಸಿಲು ಜಾಸ್ತಿ ಇದೆ. ನಾನು ನೋಡಿದೆ ಫುಲ್ ಹಾಕೊಂಡಿದ್ದೀನಿ. ಅಂದ್ರೆ ಅಷ್ಟೊಂದೇನು ಸೆಕೆ ಅನ್ಸಲ್ಲ ಇದು. ನೋಡೋಣ, ಆಟೋದಲ್ಲಿ ಹೋಗ್ಬೇಕು. ನಮ್ಮಮ್ಮ ನೋಡಿ ಗೈಸ್, ನಮ್ಮಮ್ಮ ಆಟೋದಲ್ಲಿ ಹೋಗ್ಬೇಕು ಇವಾಗ. ಆಟೋಯಿಂದ ಶುಭಕ್ಕನ ಮನೆಗೆ ಹೋಗಿ ಅಲ್ಲಿಂದ ಹೊರಡೋಣ ಬನ್ನಿ. ಹೌದಾ ಜಸ್ತಾ? ಅದೆಲ್ಲ ಒಳಗಲ್ಲ ಹಾಕ್ಬಿಟ್ಟೆ ಜಸ್ನ. ಓಕೆ ಬನ್ನಿ ಗೈಸ್ ಹೋಗೋಣ. ಈಗ ಹೊರಡ್ತಾ ಇದೀವಿ. ಆಲ್ರೆಡಿ ಇಲ್ಲೇ 1 ಗಂಟೆ ಆಗ್ತಾ ಇದೆ ಗೈಸ್. ಇದೆ ಜಾಗ. ನೆಕ್ಸ್ಟ್ ಸಾಟರ್ಡೇಲಿ ಕೆಸಿತಾರ. ಅದೇ ನಾನ್ ವೆಜ್ ಇದು ಅಷ್ಟೇ. ಸ್ವಾತಿ ವೆಜ್ಜು, ಇದು ನಾನ್ ವೆಜ್. ನೋಡಿ ಗೈಸ್, ಏನು ಸೂಪರ್ ಆಗಿದೆ ಇದು ಹೋಟೆಲು. ಇದೇ ಹೋಟೆಲ್ಲು ನಾವು ಹೋಗಿದ್ದು. ನಾನು ಇದು ರೆಕಾರ್ಡ್ ಮಾಡಬೇಕಾದ್ರೆ ವಾಯ್ಸ್ ಯಾಕೋ ಬಂದಿಲ್ಲ, ಏನಾಗಿತ್ತು ನನ್ನ ಫೋನ್ ನನಗೆ ಗೊತ್ತಿಲ್ಲ ಗೈಸ್. ನಾನು ಅದನ್ನೇ ತೋರಿಸ್ಬಿಟ್ಟು ಹೇಳ್ತಾ ಇದ್ದೆ. ಇದೇ ಹೋಟೆಲ್ ಆ್ಯಕ್ಚುಲಿ ಬೆಂಗಳೂರು ಹೈವೇಲಿ ಬರುತ್ತೆ ಇದು ಅಂತ. ನೋಡಿ ಗೈಸ್, ಹಿಂಗಿದೆ ಫುಲ್ ಗಿಜಿ ಫುಲ್ ರಶ್ ಆಗಿದೆ. ಸೀಟ್ ಸಿಕ್ಕಿದೆ ಹೆಚ್ಚಾಯ್ತು ಸದ್ಯ. ಅಂದ್ರೆ ಮೇ ಬಿ ಇನ್ನೊಂದ್ ಸ್ವಲ್ಪ ಲೇಟ್ ಆಗಿ ಬಂದಿದ್ದೆ ಇನ್ನೂ ಜನ ಜಾಸ್ತಿ ಆಗಿರೋದೇನೋ. ಇವಾಗ್ಲೇ ಇಷ್ಟೊಂದ್ ಜನ ಇದೆ ಗೈಸ್. ಇಲ್ಲಿ ದೊಡ್ಡವರೆಲ್ಲ ನನ್ನ ಜೋಸನ್ನ ಇಬ್ರನ್ನೇಲಿ ಕುಂಡಿಸ್ಬಿಟ್ಟು ಹೋಗ್ಬಿಟ್ಟವ್ರೆ. ಅವ್ರು ಬಂದು ಆರ್ಡರ್ ಮೇಡಮ್ ಅಂತವ್ರೆ. ನನ್ ಮನೆ ಮದೇದು ಹೋಗ್ಬಿಡ್ತೈತೆ ಆರ್ಡರ್ ಮಾಡ್ಬಿಟ್ಟೆ. ಅವಾಗ್ಲಿಂದ ಕಾಯ್ತಾ ಇದೀವಿ. ಇವಾಗ ಬಂದು ನೋಡಿ ಬರ್ತಾವ್ರಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಗೈಸ್, ನಾನು ಇಲ್ಲಿ ವಾಟರ್ ಮಿಲನ್ ಮೀಟು ಈ ಕಲರ್ ಇದೆ. ಇದು ನೋಡಿ ಯಾಕೋ ಡೌಟ್ ಹೊಡಿತಿದೆ. ಸಿರಪ್ಪಿಗೆ ಸೋಡಾ ಕೊಟ್ಟಿದ್ದಾರೆ. ಸೇಮ್ ಹೇಗಿದೆ ಅಂತ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಕೆಮ್ಮಂದಾಗ ಹೀಟ್ ಟಾನಿಕ್ ಕುಡ್ಸೋದು ನಮ್ಮಮ್ಮ. ಅದಕ್ಕೆ ನೀರ್ ಹಾಕ್ದಂಗೆ 0 out of 10 ಫಾರ್ ದಿಸ್. ನನ್ ತಂಗಿ ಮಿಂಟ್ ಲೈಮ್ ಸೋಡಾ ಹೇಳಿದಾಳೆ. ಇದು ನೋಡೋಣ ಎಷ್ಟು ಚೆನ್ನಾಗಿದೆ ಇದು. ಚೆನ್ನಾಗಿದೆ ಗೈಸ್. ಅದೇ ಇದು ಚೆನ್ನಾಗಿಲ್ಲ. ಅಮ್ಮ ಇಷ್ಟು ಕೊಡಿ ಅಮ್ಮ. ಗೈಸ್, ಟಾನಿಕ್ಗೆ ಸೋಡಾ ಕೊಟ್ಟಿದ್ದಾರೆ. ಇದು ಪೆಪ್ಪರ್ ಚಿಕನ್ ಡ್ರೈ ಅಂತೆ, ಬೋನ್ಲೆಸ್. ಟ್ರೈ ಮಾಡೋಣ. ಇವಾಗ ತಂದೂರಿ ಹಾಕ್ಸ್ಕೊಂತಾ ಇದೀನಿ. ಗ್ರಿಲ್ ಚಿಕನ್ ಬಂದಿದೆ, ಟ್ರೈ ಮಾಡೋಣ. ಇವಾಗ ಪೆಪ್ಪರ್ ಚಿಕನ್ ಬೋನ್ಲೆಸ್ ಬಂದಿದೆ, ಟ್ರೈ ಮಾಡೋಣ. ಗ್ರಿಲ್ ಚಿಕನ್ ಇದೆ. ಲೆಟ್ಸ್ ಟೇಸ್ಟ್ ಗ್ರಿಲ್ ಚಿಕನ್. ಪರವಾಗಿಲ್ಲ, ನಾಟ್ ಬ್ಯಾಡ್. ಗೈಸ್, ಇವಾಗ ಬಿರಿಯಾನಿ ಬಂದಿದೆ. ಬಿರಿಯಾನಿ ತಿನ್ನೋಣ, ಟೇಸ್ಟ್ ಮಾಡೋಣ. ನಾನು ಬಿರಿಯಾನಿನ ಸ್ಪೂನಲ್ಲಿ ತಿಂತಿದ್ದೀನಿ. ಇವಳು ಏನು ಶೋಕಿ, ಇವಳು ಕೈಯಲ್ಲಿ ತಿನ್ನಲ್ಲೇ ಸ್ಪೂನಲ್ಲಿ ತಿಂತವಳೆ ಅಂತ ಎಲ್ಲ ಅಂದ್ಕೋಬೇಡಿ ಗೈಸ್. ನಂದು ಆ್ಯಕ್ಚುಲಿ ನನ್ನ ರೈಟ್ ಕೈಯಲ್ಲೂ ಕೂಡ ಉಗುರು ಬೆಳೆಸೋದ್ರಿಂದ ಮಸಾಲೆ ಎಲ್ಲ ಅದರೊಳಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಬಿರಿಯಾನಿ ಇದಲ್ಲೇ ತಿಂದೆ. ಗೈಸ್, ಬಿರಿಯಾನಿ ಮಾತ್ರ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಬಿರಿಯಾನಿ ನಾನು ಯೂಶಲಿ ಬೇರೆ ಕಡೆ ಹೊರಗಡೆ ಎಲ್ಲ ಹೋದಾಗ ಎಲ್ಲೂ ಅಷ್ಟೊಂದು ತಿನ್ನಲ್ಲ. ನಾನು ಬೇರೆ ಇದು ಬಟ್ 2 ಸತಿ ಹಾಕೊಂಡು ತಿಂದೆ. ಬಿರಿಯಾನಿ ವಾಸ್ ಸೋ ನೈಸ್, ಲೈಕ್ ಚಿಕನ್ ಬಿರಿಯಾನಿ. ಆ್ಯಂಡ್ ಇವಾಗ ಡೆಸರ್ಟ್ ಹೇಳಿದೀವಿ. ಡೆಸರ್ಟ್ ಬಂದಾಗ ತಿಂದು ಹೇಳ್ತೀನಿ ಹೇಗಿರುತ್ತೆ.
ಡೆಸರ್ಟ್ ಬಂತು ಗೈಸ್. ಇದು ಇದು ಶುಭಕ್ಕೊಂದು 3 in 1. ಇದು 3 in 1 ಇದು ಅಂಕಲ್ದದು. ಅದು ಫಲೂದಾ ವಿತ್ ಐಸ್ ಕ್ರೀಮ್. ಇದು ನಂದು ಜೊಸ್ನೊಂದು ಎಕ್ಸ್ಪ್ರೆಸ್ ಥಿರಾಮಿಸು. ಇವರೆಲ್ಲ ಇಂಡಿಯನ್ ಸ್ಟೈಲ್ ಹೇಳಿದ್ರೆ ನಾನು ಜೊಸ್ನ ಬೇರೆ ಕಂಟ್ರಿ ಸ್ಟೈಲ್ ಥಿರಾಮಿಸು. ಹೆಂಗಿದೆ ಹೇಳಿ ಹೇಳಿ. ಚೆನ್ನಾಗಿದ್ಯಾ ಅಂಕಲ್? ಸೂಪರ್. ಅದು ನಿಮ್ದು ವೆರಿ ನೈಸ್. ನಿಮ್ದು ಚೆನ್ನಾಗಿದ್ಯಾ? ಹೌದಾ? ಅಂಕಲಿಗೆ ಎಲ್ಲ ಇಷ್ಟ ಆಗೋಯ್ತಿಲ್ಲಿ. ಸೂಪರ್. ನಮ್ ನೋಡಿ ತಿರಮಿಸು. ತಗೊಳ್ಳಿ ಜ್ಯೂಸ್ನ ಅವರೇ. ಎತ್ತಿ ಹೆಂಗಿದೆ ಮೂಸ್ ನೋಡ್ತಾವಳಿ ಅವಳು. ಚೆನ್ನಾಗಿದ್ಯಾ? ಟೇಸ್ಟ್ ಮಾಡಮ್ಮ, ಮಾಡ್ಬೇಕು ಅಂತಿದ್ದ ನಮ್ಮಮ್ಮ ಒಂದು ಕೇಕ್ ಮಾಡ್ತೀವಿ. ಸೋ ನೈಸ್ ಮಾಡಿ ಅಂತ ನಮ್ಮಮ್ಮ. ಸೋ ಗುಡ್ ಆಕ್ಚುಲಿ. ಗೈಸ್ ಜೋಸ್ನ ಹುಡುಗಿನೇ ನೋಡ್ತಾ ಇದ್ದಾಳೆ. ಏನಕ್ಕೆ ಅಂತ ಅಂದ್ರೆ ಅವ್ಳ ಸ್ಕಿನ್ ಏನ್ ಸಖತ್ತಾಗಿದೆ, ಎಷ್ಟು ಚೆನ್ನಾಗಿ ಫ್ಲಾಲೆಸ್ ಆಗಿದೆ. ಹುಡುಗಿದು ಸ್ಕಿನ್ ಕೇರ್ ಗೊತ್ತಾಗಬೇಕು ನನಗೆ ಅಂತಾಳೆ. ಹುಡುಗಿ ಸಾಕ್ ಬಿಡೆ, ಕಟ್ಟಾಕ್ಬೇಡ, ಹುಡುಗಿಗೆ ಪಿಂಪಲ್ ಬಂದ್ಬಿಡುತ್ತೆ ನಾಳೆ ಅಂತ. ಬಟ್ ಚೆನ್ನಾಗಿರಲ್ಲ ಹುಡುಗಿ. ನಾಗಾಲ್ಯಾಂಡ್ ಅವ್ರಂತೆ ಗೈಸ್, ನಾಗಾಲ್ಯಾಂಡ್ ಅವರು. ಇಟ್ಸ್ ವೆರಿ ಬ್ಯೂಟಿಫುಲ್. ಇವಳು ಅದಕ್ಕೆ ನೋಡ್ಕೊಂಡು ಕೂತ್ಕೊಂಡ ಅವಳು. ಇಲ್ಲಿ ಈವನ್ ಬರ್ಗರ್ದು ನಗೆಟ್ಸು ಅವೆಲ್ಲ ಸಿಗುತ್ತೆ, ಲೈಕ್ ಫ್ರೈಡ್ ಚಿಕನ್ನು ಆ ಥರನೂ ಎಲ್ಲ ಸಿಗುತ್ತೆ. ಮೇಬಿ ಚಿಕ್ಕ ಮಕ್ಳಿಗೆ ಎಲ್ಲ ಈ ಥರ ಇಷ್ಟ ಬರ್ಗರ್ ಎಲ್ಲ, ಅದು ಇದೆ. ಆ್ಯಂಡ್ ಮಂಡಿ ಸ್ಟೈಲ್ ಬಿರಿಯಾನಿ, ಎಲ್ಲ ಥರ ಬಿರಿಯಾನಿಗಳು ಇದೆ ಇಲ್ಲಿ. ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ಐ ಡೋಂಟ್ ನೋ. ದೊಡ್ಡದು ಪಾನ್ ತಿನ್ನಕ್ಕೆ ನಿಲ್ಸ್ಕೊಂಬಿಟ್ಟು ಜೋಸ್ತಾಗ ಹೋಗ್ತಾಳೆ ತಾಯಿ ಅಂತ ನೋಡಿ. ಪಾನ್ ತಗೊಂತಿರೋದು ತಗ್ತದ ಇದೆ. ಸ್ಟ್ರಾಬೆರಿ ಪಾನ್, ಚಾಕ್ಲೇಟ್ ಪಾನ್ ಬೇಡ. ಇದೇನು ವೆನಿಲಾ ಪಾನ್, ಚಾಕ್ಲೇಟ್, ಡ್ರೈ ಫ್ರೂಟ್ಸ್ ಪಾನ್, ಈ ತರ ಎಲ್ಲ ಇದೆ ಗೈಸ್. ಇವ್ರದ್ದು ಇಲ್ಲಿ ಫೋಟೋ ಸೆಷನ್. ಇಲ್ಲಿ ಬೇಡ ಬನ್ನಿ. ಬರ್ಬೇಕಾದ್ರೆ ಒಂದು ಚೆಂಡು ಹೂವು ನೋಡಿದೆ, ಅಲ್ಲಿ ಸಾಕಾತ ಫೋಟೋ ತೆಕ್ಕೊಳ್ಳೋಣ ಅಂದ್ರೆ ಅವ್ರಿಗೆ ಇಲ್ಲೇ ಬೇಕಂತೆ. ಅಲ್ಲೂ ತೆಕ್ಕೊಳ್ಳೋಣ ಇಲ್ಲೂ ತೆಕ್ಕೊಳ್ಳೋಣ ಅಂತ. ನಾ ತೆಕ್ಕೊಂತ ಇಲ್ಲ ಗೈಸ್. ನಾನು ಫಿಟ್ ಚೆಕ್ ಮಾಡ್ಬೇಕು ಒಂದು ಕಾದಿಗೆ ಹತ್ತ ಇಡೋಣ ಗೈಸ್. ನಾನು ಇದೇ ಹೇಳಿದ್ದು, ಚೆಂಡು ಹೂವು ಫೋಟೋ ತೆಕ್ಕೊಳ್ಳಕ್ಕೆ, ವಿಡಿಯೋ ಮಾಡ್ಕೊಳಕ್ಕೆ ಅಂತ ಗೈಸ್. ಎಷ್ಟು ಚೆನ್ನಾಗಿದೆ ಚೆಂಡು ಹೂವು, ಎಷ್ಟು ಚೆನ್ನಾಗಿ ಗಮ್ಮಂತಿದೆ ಇದೆಲ್ಲ. ಸೋ ಗುಡ್. ಹೂ ಕಣೆ, ಏನು ಅನ್ನಲ್ಲ ಗೈಸ್. ಇವಳ್ದಂತೂ ಫೋಟೋ ಹುಷಾರ್ ಕಣೆ. ಬಿದ್ಲು ಗೈಸ್, ಬಿದ್ಲು ಇವಳು. ಏನಾರ ಆಯ್ತಾ? ಕರೆಕ್ಟಾಗಿ ರೆಕಾರ್ಡ್ ಆಯ್ತು ಜೊತೆ ನಿಂತಿದ್ದು ಹಿಂಗೆ ಗೈಸ್. ಬಿದ್ದುಬಿಟ್ಲು. ಹೂದ್ಮೇಲೆ ಹೂವು ಮುದ್ಬಿಟ್ಲು. ಜೋಸ್ನ ನನ್ನ ಪ್ಯಾಂಟ್ ಎಲ್ಲ ಗಲೀಜ್ ಮಾಡ್ಬಿಟ್ಲು ಗೈಸ್. ಬಿದ್ಲು. ಒಳ್ಳೆ ಕತೆ. ಅವಳಿಗೆ ಸ್ಯಾಟಿಸ್ಫೈ ಆಗ, ನನ್ಗಾಗಲ್ಲ, ನನಗಾಗಿದೆ, ಅವಳಿಗಾಗಲ್ಲ. ನೀರು ಹೋಗೋಣ. ಮಜಾ ಹೆಂಗತ್ತಾ? ಜೋಸ್ನ ಬಿದ್ಲು. ಕರೆಕ್ಟಾಗಿ ನನ್ನ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಯ್ತು ಗೈಸ್. ಜೋಸ್ ನಂಗೆ ರೆಡ್ ಲೇಬಲ್ ನ್ಯಾಚುರಲ್ಸ್ ಟೀ ಕುಡಿ ಅಂತ ಹೇಳ್ತಾ ಇದ್ದೀನಿ ಗೈಸ್. ಕುಡಿತಾನೆ ಇಲ್ಲ ಮೇಡಮ್ ಅವರು ತಾಜ್ ಮಹಲ್ನೇ ಕುಡಿಯೋದಂತೆ. ನಾವು ಬಂದು ಇವಾಗ ಫ್ರೆಶ್ ಅಪ್ ಆಗಿ ಸಂಜೆ ಆಯ್ತಲ್ವ ಗೈಸ್, ಟೀ ಕುಡಿತಿದ್ದೀನಿ. ಜೋಸ್ನ ಹಿಂಗೆ ನೋಡ್ತಾಳೆ. ಯಾಕೆ ಹಿಂಗೆ ನೋಡ್ತಿದ್ಯಾ? ನೋಡ್ತಿದ್ಯಲ್ಲ. ಬನ್ನಿ ಗೈಸ್, ಟೀ ಮಾಡ್ಕೊಳ್ಳೋಣ. ಟೀ ಗೈಸ್. ಇವಾಗ ಮೇಲ್ಗಡೆ ವಾಕಿಂಗ್ ಮಾಡಕ್ ಬಂದೆ. ಆಕ್ಚುಲಿ ತುಂಬಾ ದಿನ ಆಗಿತ್ತು ಮೇಲ್ಗಡೆ ಬಂದು ವಾಕಿಂಗ್ ಮಾಡಿ. ಅದಕ್ಕೋಸ್ಕರ ವಾಕಿಂಗ್ ಮಾಡಕ್ಕೆ ಅಂತ ಬಂದೆ. ಆ್ಯಂಡ್ ಸನ್ಸೆಟ್ಟು ಆ್ಯಕ್ಚುಲಿ ತುಂಬ ದಿನನೇ ಆಗಿತ್ತು. ಸನ್ಸೆಟ್ ಕೂಡ ನೋಡಿಲ್ಲ. ಬರೀ ಮಳೆ ಮೋಡ. ಇವತ್ತೇ ಸ್ವಲ್ಪ ಬಿಸಿಲಿತ್ತು ಆ್ಯಂಡ್ ಮೋಡನೂ ಕೂಡ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ವಾಕಿಂಗ್ ಮಾಡಕ್ಕೆ ಬಂದೆ. ಆ್ಯಂಡ್ ಮಧ್ಯಾಹ್ನ ತಿಂದಿರೋದು ಕರಗ್ಸೋಕ್ಕೆ ಅಂತ ಬಂದೆ. ಅಪ್ಪ ಇವತ್ತು ಮಧ್ಯಾಹ್ನ ಅಂತೂ ಫುಲ್ ಜಾಸ್ತಿನೇ ಆಯಿತು. ಅಂದರೆ ನಾನು ಸ್ವಲ್ಪ ಲಿಮಿಟಾಗೇ ತಿಂದಿದ್ದು, ಬಟ್ ಹೆವಿ ಆಯಿತು ಸ್ವಲ್ಪ. ಸನ್ ನೋಡಿ ಗೈಸ್, ಇವಾಗ ಕೆಳಗಡೆ ಬರ್ತಾ ಇದೆ. ವಾವ್, ಕೆಳಗಡೆ ಬರಲಿ, ವೆಯ್ಟ್ ಮಾಡೋಣ. ವಾವ್, ಎಷ್ಟು ಚೆನ್ನಾಗಿ ಪಕ್ಷಿಗಳೆಲ್ಲ ಹೋಯ್ತಿದೆ. ಇವಾಗ ಬಂತು ಗೈಸ್ ಕೆಳಗಡೆ, ಚೆನ್ನಾಗಿ. ವಾವ್, ಇಲ್ಲೆಲ್ಲ ಏನು ಪ್ರಾಬ್ಲಮ್ಮು ಅಂದರೆ ಈ ಶೆಡ್, ಅದು ಈ ಸಿಂಟೆಕ್ಸ್ ಟ್ಯಾಂಕ್ಗಳು ಸನ್ಸೆಟ್ ವ್ಯೂನೇ ಹಾಳು ಮಾಡುತ್ತೆ. ಈ ಒಂದು ಟ್ಯಾಂಕು ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಆ ಸ್ಕೈ ಅದೇ ಇಲ್ಲಿ ನೋಡಿ.
ಆ್ಯಂಡ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಇದೊಂದು ಪುಟ್ಟು ಮಿನಿ ವ್ಲಾಗ್, ವೀಕೆಂಡ್ ವ್ಲಾಗ್ ಆಗಿತ್ತು. ಇವತ್ತು ಆ್ಯಕ್ಚುಲಿ ವ್ಲಾಗ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಬಟ್ ಹೊರಗಡೆ ಹೋಗ್ತಿದ್ವಲ್ಲ ಅಂತ ಮಾಡಿದೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಕೀಪ್ ವಾಚಿಂಗ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.